ನಮಸ್ತೆ. 27/4/2024 ಶನಿವಾರ, ಕೃಷ್ಣ ಪಕ್ಷ, ತೃತೀಯ ತಿಥಿ, ಬೆಳಗ್ಗೆ 8 ಗಂಟೆ 18 ನಿಮಿಷ 14 ಸೆಕೆಂಡ್ವರೆಗೂ. ಆಮೇಲೆ ಚತುರ್ಥಿ, ಗಣಪತಿ ಪೂಜೆ ಮಾಡೋಕ್ಕೆ ಚತುರ್ಥಿ ಉತ್ತಮ ಸಮಯ. ಜ್ಯೇಷ್ಠ ನಕ್ಷತ್ರ ಬೆಳಗ್ಗೆಯಿಂದ ರಾತ್ರಿ ಅಂದರೆ ಬೆಳಗಿನ ಜಾವ 4 ಗಂಟೆ 27 ನಿಮಿಷ 48 ಸೆಕೆಂಡ್ವರೆಗೂ. ಆಮೇಲೆ ಮೂಲ ನಕ್ಷತ್ರ ಇವತ್ತು ಬೆಳಗ್ಗೆಯಿಂದ ಅಂದರೆ ಸೂರ್ಯೋದಯದಿಂದ 4 ಗಂಟೆ 28 ನಿಮಿಷ ಬೆಳಗಿನ ಜಾವದವರೆಗೂ ಕಾರ್ಯಸಿದ್ಧಿ ಒಂದು ಕಡೆ ಇದ್ದರೂ ಧನಕ್ಷಯ ಅಂದರೆ ಕರಗೋದು ಅಂತಿದೆ. ಹಾಗಾಗಿ ಹಣಕಾಸು ವ್ಯವಹಾರದಲ್ಲಿ ಖಂಡಿತ ಗಮನ ಕೊಡಿ. ಆ ನಂತರ ಅಂದರೆ ಮೂಲ ನಕ್ಷತ್ರ ಬರುತ್ತದೆ, ಕಾರ್ಯಸಿದ್ಧಿ ಉಂಟು, ಆದರೂ ಸ್ವಲ್ಪ ಭಯವಾಗಿರುತ್ತದೆ. ಸಾಮಾನ್ಯವಾಗಿ ಮೂಲ ನಕ್ಷತ್ರ ಬಂದ ಮೇಲೆ ಮಕ್ಕಳು ಹುಟ್ಟಿದ್ರೆ ದೋಷ ಅಂತ ಕೆಲವರು ಕಲ್ಪನೆ. ನೋಡ್ಕೊಳ್ಳಿ, ನಿಮ್ಮ ಇಷ್ಟ. ಅಂದರೆ ಅದು ಬೆಳಗಿನ ಜಾವದಿಂದಲೇ ಸ್ಟಾರ್ಟ್ ಆಗೋದು. ಇಷ್ಟು ವಿಷಯಗಳು ಇವತ್ತಿನ ದಿನ. ಇವತ್ತು ನಾವು ನೋಡುವಂಥ ಮತ್ತಷ್ಟು ವಿಷಯಗಳು ಅಂತಂದರೆ ಸೂರ್ಯೋದಯ 6 ಗಂಟೆ 1 ನಿಮಿಷ, ಸೂರ್ಯಾಸ್ತಮನ ಸಂಜೆ 6:34. ಇವತ್ತಿನ ದಿನ ಪ್ರಕಾರ ನಾವು ಹೇಳಿದಂಥ 2 ನಕ್ಷತ್ರಗಳು ರಾಕ್ಷಸ ಗಣ. ಆದರೆ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಮೂಲ ನಕ್ಷತ್ರ ಧನುಸು ರಾಶಿ. ಹಂಗಾಗಿ ಬೆಳಗ್ಗೆಯಿಂದ ರಾತ್ರಿ 4 ಗಂಟೆ 28 ನಿಮಿಷದವರೆಗೂ ವೃಶ್ಚಿಕ ರಾಶಿ, ಆ ನಂತರ ಧನುರ್ ರಾಶಿ ಸ್ಟಾರ್ಟ್ ಆಗುತ್ತದೆ. ಆ ರೀತಿ ಇರೋದ್ರಿಂದಲೂ ಇವತ್ತು ನಕ್ಷತ್ರ ಪಾದವನ್ನು ನೋಡೋಣ. ಬೆಳಿಗ್ಗೆ 6:01 9 ಗಂಟೆ 54 ನಿಮಿಷದವರೆಗೂ ಜ್ಯೇಷ್ಠ ನಕ್ಷತ್ರ 1ನೇ ಪಾದ. ಆ ನಂತರ ಸಂಜೆ 4 ಗಂಟೆ 7 ನಿಮಿಷದವರೆಗೂ ಜ್ಯೇಷ್ಠ ನಕ್ಷತ್ರ 2ನೇ ಪಾದ. ಆ ನಂತರ ರಾತ್ರಿ 10 ಗಂಟೆ 18 ನಿಮಿಷದವರೆಗೂ ಜ್ಯೇಷ್ಠ ನಕ್ಷತ್ರ 3ನೇ ಪಾದ. ಆ ನಂತರ ಬೆಳಗಿನ ಜಾವ 4:28ವರೆಗೂ ಜ್ಯೇಷ್ಠ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಜ್ಯೇಷ್ಠ ನಕ್ಷತ್ರವೇ ಮುಗಿತದೆ. ಇಲ್ಲಿಂದ ಅಂದರೆ 4 ಗಂಟೆ 28 ನಿಮಿಷದ ಮೇಲೆ ಮೂಲ ನಕ್ಷತ್ರ ಸ್ಟಾರ್ಟ್ ಆಗುತ್ತದೆ, ಅದು 1ನೇ ಪಾದ. ಇದೇ ಮೂಲ ನಕ್ಷತ್ರ ನಾಳೆಯವರೆಗೂ ಇರುತ್ತದೆ. ನಾಳೆಯವರೆಗೂ ಮೂಲ ನಕ್ಷತ್ರ ಅಂತಂದರೆ 28ನೇ ತಾರೀಕು ಮೂಲ ನಕ್ಷತ್ರ ಇರುವಂಥ ಸಮಯ ರಾತ್ರಿ ಬೆಳಗಿನ ಜಾವ 4 ಗಂಟೆ 48 ನಿಮಿಷ 36 ಸೆಕೆಂಡ್ವರೆಗಿದೆ. ನಾಳೆ ಅಮೃತವು ಕಾರ್ಯಸಿದ್ಧಿಯೇ ಇದೆ. ನಾಳೆ ಅಂತಂದರೆ ನಾನು ಫಸ್ಟೇ ಹೇಳಿದಂತೆ 28 ಭಾನುವಾರ, ಚತುರ್ಥಿ ಒಂದು ಮಾತ್ರ ಸ್ವಲ್ಪ ದೋಷ, ಅದನ್ನು ಬೆಳಗ್ಗೆಯೇ ಮುಗಿದೋಗ್ಬಿಡ್ತದೆ 8:21ಕ್ಕೆ. ಆ ನಂತರ ಪಂಚಮಿ ಬರುತ್ತದೆ. ಪಂಚಮಿಯು ಮೂಲ ನಕ್ಷತ್ರವು ಕೂಡಿ ಶುಭವನ್ನು ನೋಡುತ್ತದೆ, ಶುಭವನ್ನು ಕೊಡುತ್ತದೆ. ಆದರೆ ಕೆಲವರು ಮೂಲ ನಕ್ಷತ್ರ ಅಂದರೆ ಸಾಕು, ಆ ದಿನವೇ ಸರಿ ಇಲ್ಲ ಅಂತ ತೀರ್ಮಾನ ಮಾಡುತ್ತೀವಿ. ಪಂಚಾಂಗ ನೋಡಿದ್ರೆ ಮೂಲ ನಕ್ಷತ್ರದಲ್ಲಿ ಮದುವೆ ಮುಂತಾದ ಶುಭ ಕಾರ್ಯಗಳು ಮಾಡಬಹುದು ಅಂತ ಕೊಟ್ಟಿರ್ತಾರೆ. ಮೂಲ ನಕ್ಷತ್ರ ಮುಗಿದ ಮೇಲೆ ಪೂರ್ವಾಷಾಢ ನಕ್ಷತ್ರ ಬರುತ್ತದೆ, ಅದೂ ಶುಭವಾಗಿರುತ್ತೆ. ಹಾಗಾಗಿ ನಾಳೆಯೂ ಪರವಾಗಿಲ್ಲ ಅಂತ ಹೇಳ್ಬೋದು. ಅವರವರ ಇಷ್ಟದ ಮೇಲೆ ಮಾಡ್ಕೋಬೋದು. ಈಗ ನಾವು 100% ಕೆಟ್ಟೋದು, 100% ಒಳ್ಳೆಯದು ಮತ್ತು ನಕ್ಷತ್ರ ದೋಷಗಳನ್ನು ನೋಡೋಣ. ತಾರಾಬಲ ಚಂದ್ರಬಲವೆಲ್ಲ ಇವತ್ತು ದಿನ ಪ್ರಕಾರ ಫಸ್ಟ್ ಒಳ್ಳೆ ಟೈಮ್ನ ನೋಡಿಬಿಡೋಣ. ಯಾಕೆಂದರೆ ನಾನು ಫಸ್ಟ್ ಕೆಟ್ಟ ಟೈಮ್ ಕೊಡ್ತಾ ಇದ್ದೆ, ಆಮೇಲೆ ಒಳ್ಳೆ ಟೈಮು ಅಂತ. ಆದರೂ ಕೆಲವರು ಏನು ಮಾಡಿದ್ರು ಅಂತಂದರೆ ಫಸ್ಟ್ ಒಳ್ಳೆ ಟೈಮ್ ಹೇಳಿಬಿಟ್ರೆ ನಾವು ಅದನ್ನು ನೋಡಿಕೊಂಡು ಏನಾದ್ರು ಮಾಡಬಹುದು ಅಂತಂದರು. 6:53ರಿಂದ 8:15ವರೆಗೂ ಶುಭ ಸಮಯ. 11:08ರಿಂದ ಮಧ್ಯಾಹ್ನ 1:49ವರೆಗೂ ಶುಭ ಸಮಯ. ಮಧ್ಯಾಹ್ನ 3:28 ಮೇಲೆ ರಾತ್ರಿ 1:41ವರೆಗೂ ಶುಭ ಸಮಯ. ಆ ನಂತರ ರಾತ್ರಿ ಅಂತಂದರೆ 3 ಗಂಟೆ 36 ನಿಮಿಷದಿಂದ 5:12ವರೆಗೂ ಶುಭ ಸಮಯವಾಗಿದೆ. ಇದೆಲ್ಲ ಇವತ್ತಿನ ದಿನ ಪ್ರಕಾರ. 100% ದೋಷವಿರುವ ಅಂದರೆ ಅಶುಭ ಸಮಯವನ್ನು ನೋಡೋಣ. ಇವತ್ತು ಮೇಷರಾಶಿಯವರಿಗೆ ಚಂದ್ರಾಷ್ಟಮ 6:01ರಿಂದ ಬೆಳಗಿನ ಜಾವ 4 ಗಂಟೆ 28 ನಿಮಿಷದವರೆಗೂ ಮೇಷರಾಶಿಗೂ, ಆಮೇಲೆ ವೃಷಭ ರಾಶಿಗೂ ಇದು ಚಂದ್ರಾಷ್ಟಮ ಅಂತ ಅಂದರೆ ಅಶುಭ ಸಮಯ ಅಂತ. ಸೇಮ್ ಟೈಮಲ್ಲಿ 6:01ರಿಂದ 6:51ವರೆಗೂ ದುರ್ಮುಹೂರ್ತವಿದೆ, ಅಶುಭ. 8:17 ಬೆಳಗ್ಗೆ AM-ರಿಂದ 9:08ವರೆಗೂ ಮೃತ್ಯು, ದೂರದ ಪ್ರಯಾಣ, ಆಪರೇಷನ್, ಇದರಲ್ಲೆಲ್ಲ ಸ್ವಲ್ಪ ಗಮನ ಕೊಡಿ. 9 ಗಂಟೆ 9 ನಿಮಿಷದಿಂದ 10:43ವರೆಗೂ ರಾಹುಕಾಲ, ದೇವಿ ಪೂಜೆಗೆ ಉತ್ತಮ ಸಮಯ.
9:27ರಿಂದ 11:06ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಆದ್ದರಿಂದಾಗಿ ಇವತ್ತಿನ ನಕ್ಷತ್ರ ಪ್ರಕಾರ ನಾವು ಹೇಳಿದ್ವು ಅವರೆಲ್ಲ ಸ್ವಲ್ಪ ಗಮನ ಕೊಡಿ. ಅಂದರೆ ಜ್ಯೇಷ್ಠ ನಕ್ಷತ್ರ ಮಧ್ಯಾಹ್ನ 1:51ರಿಂದ 3:26ವರೆಗೂ ಯಮಕಂಡ ಕಾಲ. ರಾತ್ರಿ 1:43ರಿಂದ 3:09ವರೆಗೂ ವಿಷಘಟಿಕಾ ಕಾಲ. ಅದೇ ಸಮಯದಲ್ಲೇ ಇದೆಲ್ಲ ಮುಗಿಯುವ ಅಷ್ಟರಲ್ಲೇ ಅಂದರೆ 1:43ಕ್ಕೆ AM ಲೇಟ್ ನೈಟಲ್ಲಿ ವಿಷ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಅಷ್ಟರಲ್ಲೇ ರಾತ್ರಿ 1:52ರಿಂದ ಸುಮಾರು 3:34ವರೆಗೂ ಮೃತ್ಯುವು ಕೂಡುತ್ತದೆ. ಆದ್ದರಿಂದ ಈ ಸಮಯ ಖಂಡಿತ ಗಮನ. ಡ್ಯೂಟಿ, ಸೆಕೆಂಡ್ ಶಿಫ್ಟ್, ಹಾಸ್ಪಿಟಲ್ ವರ್ಕ್ ಮುಗಿಸ್ಕೊಂಬರೋರು, ಮಿಡ್ ನೈಟಲ್ಲಿ ಬರೋರೆಲ್ಲ ಸ್ವಲ್ಪ ಗಮನ ಕೊಡಿ. ಮತ್ತು 4:48 ಅಂದರೆ 28 ನಿಮಿಷಕ್ಕೆ ಮುಗಿತದೆ. ಆದರೂ 48ರಿಂದ ಪಕ್ಕಾ ಸಮಯ ಇದು ಮೃತ್ಯು ಅಂತಂತೀವಿ. ಈ ಸಮಯದಲ್ಲಿ ವೃಷಭ ಚಂದ್ರಾಷ್ಟಮವು ಬರುತ್ತದೆ. ಅಂದರೆ ವೃಷಭ ರಾಶಿಯವರಿಗೆ ದೋಷ ಬರುತ್ತದೆ. ಅಂದರೆ ಕೃತಿಕಾ, ರೋಹಿಣಿ, ಮೃಗಶೀರ್ಷ 1, 2 ಇವರಿಗೆಲ್ಲ ದೋಷ ಉಂಟು. ಮತ್ತು 5:14ರಿಂದ ಬೆಳಗಿನ ಜಾವವರೆಗೂ ಸೂರ್ಯ ಉದಯ ಆಗುವವರೆಗೂ ಮೃತ್ಯು ಇದೆ. ಗಮನದಲ್ಲಿ ಇಟ್ಕೊಳ್ಳಿ. ಇಷ್ಟೆಲ್ಲ ನೋಡಿಕೊಂಡು ನೀವು ಕಾರ್ಯಗಳನ್ನು ಮಾಡಿದ್ರೆ ಶುಭವಾಗಿರುತ್ತದೆ. ಈಗ 6:01 ಮೇಲೆ 7:35ವರೆಗೂ ಗುಳಿಕೆ ಕಾಲ, ಇದು ಶುಭವಾಗಿದೆ. ಮತ್ತು ಗುರು ಹೊರೆ ಬರುವಂಥ ಸಮಯ 7:03 ಮೇಲೆ 7:03 ಮೇಲೆ 8:06ವರೆಗೂ ಗುರು ಹೊರೆ ಉತ್ತಮವಾಗಿರುತ್ತದೆ. ಮತ್ತು ಇದೇ ಸಮಯದಲ್ಲೇ ಶುಭ ಮುಹೂರ್ತವೂ ಇದೆ. ಮತ್ತೊಂದು ಒಳ್ಳೆಯ ಸಮಯ ಅಂತ ನಾವು ನೋಡೋಕೆ ಹೋದರೆ ಶುಭವಾಗಿರುವಂಥ ಒಂದು ಸಮಯ ಅಂತ ನಾವು ಬೆಳಗಿನ ಜಾವ ಅಂತ ತಗೊಂಡ್ರೂ ಕೂಡ ಬೆಳಗಿನ ಜಾವದಲ್ಲಿ ಇರುವಂಥದ್ದನ್ನು ನಾವು ಲೆಕ್ಕಕ್ಕೆ ತಗೊಂಡು ಅದರಲ್ಲಿ ಬೇರೆ ಏನಾದ್ರು ಯೋಗಗಳು ತೊಂದರೆ ಇದೆಯಾ ಅಂತ ನೋಡಿಕೊಂಡೇ ಮಾಡಬೇಕಾಗ್ತದೆ. ಫಸ್ಟೇ ನಾವು ಹೇಳಿದಂತೆ ರಾತ್ರಿ 3:36 ಅಂದರೆ ಲೇಟ್ ನೈಟ್. ಈ ಸಮಯದಲ್ಲಿ ಏನಿರುತ್ತೆ ಅಂತಂದರೆ ಮೀನ ಲಗ್ನವಿದೆ. ಇದನ್ನು ಗಮನಿಸ್ಕೊಳ್ಳಿ ನೀವು. ಮೂಲ ನಕ್ಷತ್ರವು ಕೂಡ ಅಲ್ಲಿ ಪ್ರಾರಂಭವಾಗಿರುತ್ತದೆ. ಬ್ರಹ್ಮ ಮುಹೂರ್ತ 4:29 ಬೆಳಗಿನ ಜಾವದಿಂದ 5:15ವರೆಗಿರುತ್ತದೆ. ಈ 5:12ವರೆಗೂ ಶುಭವಾಗಿದೆ. ಇಷ್ಟೆಲ್ಲ ವಿಷಯಗಳನ್ನ ನೋಡಿದ್ವಿ. ಯಾವ ನಕ್ಷತ್ರ ಯಾವ ರಾಶಿಗೆ ಹೆಂಗಿದೆ ಅಂತ ನಾವೀಗ ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ದಿನಾಪೂರ್ತಿ ಹೇಗಿದೆ ಅಂತ ನೋಡಿದ್ರೆ ಪರಮ ಮಿತ್ರದಾರ ಅಂದರೆ ಶುಭಕರವಾಗಿದೆ. ಪರರ ಸಹಾಯ ಸಿಗ್ತದೆ, ಅನುಕೂಲ ಉಂಟಾಗುತ್ತದೆ. ಭರಣಿ ನಕ್ಷತ್ರ ಮೇಷರಾಶಿ ಮಿತ್ರಧಾರೆ ಇದೆ ದಿನಾಪೂರ್ತಿ. ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಟೆನ್ಷನ್ ಇದೆ, ರೋಗ ವೃದ್ಧಿ ಇದೆ, ಒಳ್ಳೆಯ ದಿನವಲ್ಲ. ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ ಇದೇ ರೀತಿಯಲ್ಲಿ ಒಳ್ಳೆಯ ದಿನವಲ್ಲ. ಆದರೂ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಸ್ಕೊಳ್ತೀರಾ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಅನುಕೂಲವಿದೆ, ಸುಖವೂ ಉಂಟು, ಶುಭ ದಿನವಾಗಿದೆ ನಿಮಗೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಪ್ರತ್ಯೇಕಿಸ್ತಾರೆ. ಆದ್ದರಿಂದಾಗಿ ನಮಗೆ ಶುಭವಿಲ್ಲ ಅಂತ ಅರ್ಥ. ನೋಡಿಕೊಂಡೇ ನಿಮ್ಮ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಹಂಗೂ ನಾನು ಹೇಳ್ತೀವಿ, ಜ್ಯೇಷ್ಠ ನಕ್ಷತ್ರ ಇರುವ ಸಮಯದವರೆಗೂ ಧನಕ್ಷಯ ಅಂತ ಇರೋದರಿಂದ ಒಳ್ಳೆಯ ದಿನವಲ್ಲ, ಒಳ್ಳೆಯ ಸಮಯವಲ್ಲ ಅಂತ ಹೇಳಿದ್ವಿ. ಇದನ್ನು ನೋಡ್ಕೊಳ್ಳಿ. ಹಣಕಾಸು ವ್ಯವಹಾರ ಬೇಡ, ಅದು ಇನ್ನೂ ತೊಂದರೆ ಕೊಡ್ತದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಖಂಡಿತ ಪ್ರತ್ಯೇಕಿಸ್ತಾರೆ, ಅನುಕೂಲವಿಲ್ಲದ ದಿನವಿದು. ಆರುದ್ರ ನಕ್ಷತ್ರ ಮಿಥುನ ರಾಶಿ ಖಂಡಿತ ಆರೋಗ್ಯ ಉಂಟು, ಶತ್ರುನಾಶವೂ ಉಂಟು, ಶತ್ರುಕಾಟ ಏನೂ ಮಾಡಲ್ಲ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ವಿಪತ್ತು, ಶತ್ರುನಾಶವೆಲ್ಲ ಕೊಡುತ್ತದೆ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ವಿಪತ್ತಿದೆ, ಕಾರ್ಯ ವಿಘ್ನಗಳು ಇದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಸಂಪತ್ತು, ಸ್ವಲ್ಪ ಕಾರ್ಯ ವಿಘ್ನ ಇದೆಲ್ಲ ಕೂಡಿ ಬರುತ್ತದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಜನ್ಮತಾರೆ ಇದು. ಹಾಗಾಗಿ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ. ಕಾರ್ಯಗಳು ವಿಘ್ನ ಉಂಟು, ಅಷ್ಟೊಂದು ಶುಭವಾಗಿ ಕಾಣಿಸಲಿಲ್ಲ. ಮಖ ನಕ್ಷತ್ರ ಸಿಂಹರಾಶಿ ಪರಮ ಮಿತ್ರಧಾರೆ, ರೋಗ ಭಯವೆಲ್ಲ ಉಂಟು, ಆದ್ದರಿಂದ ಹೆಚ್ಚಿನ ಗಮನ ಕೊಡಿ. ಪುಬ್ಬ ನಕ್ಷತ್ರ ಸಿಂಹರಾಶಿ ಮಿತ್ರಧಾರೆ, ರೋಗ ಭಯವೆಲ್ಲ ಉಂಟು. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ, ಟೆನ್ಷನ್ ಇದೆ, ರೋಗ ಭಯವಿದೆ, ಎಲ್ಲ ಬಿಟ್ಬಿಡಿ. BP ಮಾತ್ರ ಕರೆಕ್ಟಾಗಿ ತಗೊಳ್ಳೋರು. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಟೆನ್ಷನ್,
ಆದ್ದರಿಂದ ಟೆನ್ಷನ್ ಬಿಡಬೇಕು. ಇವತ್ತು ಕೋಪ ಮಾಡಿಕೊಳ್ಳೋದು ಬೇಡ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಖಂಡಿತವಾಗಿ ಅನುಕೂಲ, ದ್ರವ್ಯ ಲಾಭವೆಲ್ಲ ಇದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಅನುಕೂಲವಿಲ್ಲದ ದಿನವಿದು, ಗಮನ ಕೊಡಿ. ಚಿತ್ತಾ ನಕ್ಷತ್ರ ತುಲಾ ರಾಶಿ, ಪ್ರತ್ಯೇಕ್ತಾರೆ, ಧನಹಾನಿ, ಹೆಚ್ಚಿನ ಖರ್ಚುಗಳು, ವೇಸ್ಟ್ ಖರ್ಚುಗಳೆಲ್ಲ ಒಂದು ಸೇರುತ್ತದೆ. ಸ್ವಾತಿ ನಕ್ಷತ್ರ ತುಲಾ ರಾಶಿ, ಕ್ಷೇಮವು, ಧನಹಾನಿಯೂ ಉಂಟು. ಆರೋಗ್ಯ ಬೇಕಾದರೆ ಚೇತರಿಸ್ಕೋಬೋದು. ವ್ಯವಹಾರ, ಅದರಲ್ಲೂ ದುಡ್ಡಿನ ವ್ಯವಹಾರ ಎಚ್ಚರ. ವಿಶಾಖ ನಕ್ಷತ್ರ ತುಲಾ ರಾಶಿ, ವಿಪತ್ತಿದೆ, ಧನಹಾನಿ ಇದೆ, ಒಳ್ಳೆಯ ದಿನವಲ್ಲ, ಸ್ವಲ್ಪ ಮೌನವೇ ಉತ್ತಮ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ವಿಪತ್ತು ಇದೆ, ಶರೀರ ಸುಖ ಉಂಟು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಸಂಪತ್ತು, ಶರೀರ ಸುಖವೆಲ್ಲ ಇದೆ, ಶುಭವಾಗಿದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಜನ್ಮತಾರೆಯು ಶರೀರ ಸುಖ ಉಂಟು, ಪರವಾಗಿಲ್ಲ, ಒಂದು 50% ಚೆನ್ನಾಗಿರುತ್ತದೆ. ಮೂಲ ನಕ್ಷತ್ರ ಧನುಸು ರಾಶಿ, ಪರಮ ಮಿತ್ರಧಾರೆ, ವ್ಯಯ ಇಷ್ಟೆಲ್ಲ ಉಂಟು, ಆದರೂ ಮಿತ್ರರ ಸಹಾಯವೂ ಉಂಟು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಮಿತ್ರಧಾರೆ, ವ್ಯಯ ಅಂದರೆ ಖರ್ಚು ಅಷ್ಟೇ, ಅಷ್ಟೊಂದು ತೊಂದರೆಗಳಿಲ್ಲ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಟೆನ್ಷನ್ ಉಂಟು, ವ್ಯಯವೂ ಕೂಡ ಇದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಟೆನ್ಷನ್ ಇದೆ, ಇಷ್ಟಾರ್ಥ ಸಿದ್ಧಿಯೂ ಕೂಡಿ ಬರುತ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಅನುಕೂಲವು, ಇಷ್ಟಾರ್ಥ ಸಿದ್ಧಿಯೂ ಉಂಟು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಖಂಡಿತವಾಗಿ ಶುಭವಾಗಿಲ್ಲ, ಸ್ವಲ್ಪ ಎಚ್ಚರವಾಗಿ ನಡ್ಕೋಬೇಕಾಗ್ತದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಖಂಡಿತ ಶುಭವಾಗಿಲ್ಲ, ಆದರೆ ಕೆಲಸ ಕಾರ್ಯಗಳು ದಿನನಿತ್ಯ ನಡೆಯುವಂಥದ್ದು ಪರವಾಗಿಲ್ಲ, ಅದು ನಡೀತಾ ಹೋಗ್ತದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಕ್ಷೇಮ ಉಂಟು, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು. ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿ, ವಿಪತ್ತು ಉಂಟು, ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ, ನೀವು ಮಾಡುವ ಕಸಬಲ್ಲೂ ಕೂಡ ತೊಂದರೆಗಳಿಲ್ಲ. ನಂತರ ನೋಡುವಂಥದ್ದು ಪೂರ್ವಭಾದ್ರಪದ ನಕ್ಷತ್ರ ಮೀನರಾಶಿ, 4ನೇ ಪಾದ, ವಿಪತ್ತಿದೆ, ಕಾರ್ಯಗಳಲ್ಲಿ ಅಡೆತಡೆ ಇದೆ, ವಿನಾಯಕನನ್ನು ಪೂಜೆ ಮಾಡಿಕೊಳ್ಳಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಪತ್ತು ಉಂಟು, ಕಾರ್ಯಗಳಲ್ಲಿ ತಡೆಯೂ ಉಂಟು, ನೋಡಿಕೊಳ್ಳಿ ನೀವು. ರೇವತಿ ನಕ್ಷತ್ರ ಮೀನರಾಶಿ, ಜನ್ಮತಾರೆ, ಕಾರ್ಯ ತಡೆಗಳೆಲ್ಲ ಉಂಟು, ಆದ್ದರಿಂದ ಇದನ್ನು ಸರಿ ಮಾಡಿಕೊಳ್ಳಲೇಬೇಕು.